ಮನಸ್ಸುಗಳಿಗೆ ನಮಸ್ಕಾರ. ಗಡಿ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನ ತನ್ನ ಕುತಂತ್ರವನ್ನ ಮುಂದುವರಿಸಿದ್ದು, ಸಂಜೆ ಒಂದೇ ದಿನ 5 ಡ್ರೋನ್ಗಳ ಮೂಲಕ ಭಾರತದೊಳಗೆ ನುಗ್ಗೋದಕ್ಕೆ ಯತ್ನಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ನೌಶೇರಾ, ಸಾಂಬಾ, ರೌಜರಿ ಹಾಗೂ ಪೂಂಚಾ ಸೆಕ್ಟರ್ಗಳಲ್ಲಿ ಈ ಡ್ರೋನ್ಗಳ ಹಾರಾಟ ಪತ್ತೆಯಾಗಿದ್ದು, ಜಾಗೃತವಾಗಿದ್ದ ಭಾರತೀಯ ಸೇನಾ ಯೋಧರು ಮಷಿನ್ ಗನ್ಗಳ ಮೂಲಕ ಇವೆಲ್ಲವನ್ನು ಯಶಸ್ವಿಯಾಗಿ ಹೊಡೆದು ಉರುಳಿಸಿದ್ದಾರೆ. ಈ ಕುತೂಹಲಕಾರಿ ವಿಷಯದ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಕಳೆದ ವರ್ಷ ನಡೆದಂತ ಆಪರೇಷನ್ ಸಿಂಧೂರ್ ನಂತರ ಡ್ರೋನ್ ನುಗ್ಗುವಿಕೆ ಕಡಿಮೆಯಾಗಿತ್ತು. ಆದ್ರೆ ನಿನ್ನೆ ಸಂಜೆ 6:30ರಿಂದ 7:15 ಅವಧಿಯಲ್ಲಿ ಸಾಲು ಸಾಲು ಡ್ರೋನ್ಗಳು ಮಿನುಗುವ ಬೆಳಕಿನೊಂದಿಗೆ ಗಡಿ ದಾಟಿ ಬರೋದಕ್ಕೆ ಪ್ರಯತ್ನ ಮಾಡಿದೆ. ಈ ಪೈಕಿ ಸಾಂಬಾ ಸೆಕ್ಟರ್ನಲ್ಲಿ ಬಿದ್ದಂತ ಡ್ರೋನ್ಗಳಲ್ಲಿ ಮಷೀನ್ ಗನ್ಗಳು ಹಾಗೂ ಸ್ಫೋಟಕಗಳನ್ನ ಸಾಗಿಸ್ತಾ ಇರೋದು ಪತ್ತೆಯಾಗಿದೆ. ಪಾಕಿಸ್ತಾನದ ಈ ಡ್ರೋನ್ಗಳ ಮೂಲಕ ಗಡಿ ಭಾಗದೊಳಗೆ ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತುಗಳನ್ನ ಪೂರೈಸುವುದಕ್ಕೆ ಸಂಚು ರೂಪಿಸ್ತಾ ಇದೆ ಎನ್ನಲಾಗ್ತಾ ಇದೆ. ಸದ್ಯ ಸೇನೆಯು ಈ ಡ್ರೋನ್ಗಳು ಬಿದ್ದ ಜಾಗದಲ್ಲಿ ತೀವ್ರವಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಮತ್ತೊಂದೆಡೆ ಭಯೋತ್ಪಾದಕ ಸಂಘಟನೆಯ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನ ಆಡಿಯೋ ಸಂದೇಶವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇದು ಕೂಡ ಆತಂಕಕ್ಕೆ ಕಾರಣವಾಗಿದೆ. ಇನ್ನು 1000ಕ್ಕೂ ಹೆಚ್ಚು ಆತ್ಮಹತ್ಯಾ ಬಾಂಬ್ಗಳು ಭಾರತದೊಳಗೆ ನುಸುಗೋದಕ್ಕೆ ಸಿದ್ಧರಿದ್ದಾರೆ ಅಂತಹ ಒಂದು ಪ್ರಚೋದನಕಾರಿ ಹೇಳಿಕೆ ಕೂಡ ನೀಡಿದ್ದಾರೆ. ಈ ಬೆನ್ನಲ್ಲೇ ಗಡಿಯಲ್ಲಿ ಡ್ರೋನ್ಗಳ ಹಾವಳಿ ಹೆಚ್ಚಾಗಿರೋದು ದೊಡ್ಡ ಸಂಚಿನ ಭಾಗವಾಗಿರಬಹುದು ಅಂತ ಕೂಡ ಶಂಕಿಸಲಾಗಿದೆ. ಈ ಹಿನ್ನೆಲೆ ಭಾರತೀಯ ಸೇನೆಯು ಗಡಿ ಭಾಗದಲ್ಲಿ ಕಣ್ಗಾವಲನ್ನ ಹೆಚ್ಚಿಸಿದ್ದು, ಶತ್ರುಗಳ ಒಂದು ದುಸ್ಸಾಹಸಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಸಿದ್ಧವಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ನೈಜ ಮತ್ತು ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.